ಸಾಮಾನ್ಯವಾಗಿ ಎಲ್ಲರೂ ಸಹ ಚಿಕನನ್ನು ಚೆನ್ನಾಗಿ ನೀರಿನಿಂದ 2-3 ಸಲ ತೊಳೆದ ಬಳಿಕ ಸಾರು ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಚಿಕನ್ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಬ್ಯಾಕ್ಟೀರಿಯಾಗಳೆಲ್ಲ ಸತ್ತು ಹೋಗುತ್ತೆ ಅಂತ ಅನೇಕರು ಭಾವಿಸ್ತಾರೆ. ಆದರೆ ಇದು ತಪ್ಪು ಕಲ್ಪನೆ. ಅಡುಗೆಗೂ ಮುನ್ನ ಕೋಳಿ ಮಾಂಸವನ್ನು ತೊಳೆಯಬೇಡಿ ಅಂತಾರೆ ತಜ್ಞರು. ಅರೆ ಇದೇನಿದು ವಿಚಿತ್ರ ಅನ್ಕೊಂಡ್ರಾ? ಈ ಸ್ಟೋರಿ ನೋಡಿ. ಪ್ರತಿಯೊಬ್ಬರೂ ಸಹ ಅಡುಗೆ ಮಾಡುವ ಮುನ್ನ ತರಕಾರಿ, ಮಾಂಸ ಎಲ್ಲವನ್ನ ಚೆನ್ನಾಗಿ ತೊಳಿತಾರೆ. ಅದರಲ್ಲೂ ಕೋಳಿ ಮಾಂಸ ಅಥವಾ ಇತ್ಯಾದಿ ಮಾಂಸ ಅಂತ ಹೇಳಿದ್ರೆ 2-3 ಸಲ ಸ್ವಚ್ಛಗೊಳಿಸ್ತಾರೆ. ಆದರೆ ಹೀಗೆ ಅಡುಗೆಗೂ ಮುನ್ನ ಕೋಳಿ ಮಾಂಸವನ್ನು ತೊಳೆಯಲೇಬಾರ್ದಂತೆ. ಇದರಿಂದ ಹಾನಿಕಾರಕ ಬ್ಯಾಕ್ಟೀರಿಯಾ ಇನ್ನಷ್ಟು ಹರಡುತ್ತೆ. ಇದು ಆರೋಗ್ಯಕ್ಕೆ ತುಂಬಾನೇ ಅಪಾಯಕಾರಿ ಅಂತಾರೆ ತಜ್ಞರು. ಹಾಗಿದ್ರೆ ಅಡುಗೆಗೂ ಮುನ್ನ ಕೋಳಿ ಮಾಂಸವನ್ನು ತೊಳೆಯುವುದರಿಂದ ಏನೆಲ್ಲ ಅಪಾಯಗಳು ಉದ್ಭವಿಸುತ್ತವೆ ಗೊತ್ತಾ? ಹಸಿ ಕೋಳಿ ಮಾಂಸದಲ್ಲಿ ಕ್ಯಾಂಪಿಲೋಬ್ಯಾಕ್ಟರ್ ಮತ್ತು ಸಾಲ್ಮೊನೆಲ್ಲಾದಂತಹ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತವಂತೆ. ಅವುಗಳನ್ನು ಸೇವಿಸೋದ್ರಿಂದ ಹೊಟ್ಟೆ ನೋವು, ಅತಿಸಾರ ಮತ್ತು ಫುಡ್ ಪಾಯ್ಸನ್ ನಂತಹ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ನೀವು ಹಸಿ ಕೋಳಿ ಮಾಂಸವನ್ನು ತೊಳೆದಾಗ ಆ ನೀರಿನ ಹನಿಗಳು ಸಿಂಕ್, ತಟ್ಟೆಗಳು, ಪಾತ್ರೆಗಳು ಮತ್ತು ಕೌಂಟರ್ಗಳಿಗೆ ಚಿಮ್ಮುವ ಮೂಲಕ ಈ ಬ್ಯಾಕ್ಟೀರಿಯಾಗಳು ಹರಡಬಲ್ಲವು. ಹರಿಯುವ ನೀರಿನ ಅಡಿಯಲ್ಲಿ ಕೋಳಿ ಮಾಂಸವನ್ನು ತೊಳೆಯುವುದರಿಂದ ಬ್ಯಾಕ್ಟೀರಿಯಾಗಳು ನಿವಾರಣೆ ಆಗುತ್ತೆ ಅಂತ ಹಲವರು ನಂಬ್ತಾರೆ. ಆದರೆ ನೀರು ಬ್ಯಾಕ್ಟೀರಿಯಾವನ್ನು ಕೊಲ್ಲೋದಿಲ್ಲ. ಇದಕ್ಕೆ ಹೆಚ್ಚಿನ ತಾಪಮಾನ ಬೇಕಾಗತ್ತೆ. ಆದ್ದರಿಂದ ಕೋಳಿ ಮಾಂಸವನ್ನು ತೊಳೆಯುವ ಬದಲು ನೇರವಾಗಿ ಚೆನ್ನಾಗಿ ಬೇಯಿಸಬೇಕಂತೆ. ಇದು ಬ್ಯಾಕ್ಟೀರಿಯಾ ಹರಡುವ ಅಪಾಯವನ್ನು ಕಡಿಮೆ ಮಾಡುತ್ತಂತೆ. ಈ ಕುರಿತ ಮಾಹಿತಿಯನ್ನು ಅವನೀಶ್ ಚಾಬ್ರಿಯಾ ಎಂಬುವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಅಮೆರಿಕನ್ ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಪ್ರಕಾರ ಹಸಿ ಕೋಳಿಯನ್ನು ತೊಳೆಯುವುದು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಂತೆ. ಹಸಿ ಕೋಳಿಯನ್ನು ತೊಳೆಯುವುದು ಮಕ್ಕಳು, ಗರ್ಭಿಣಿಯರು ಮತ್ತು ವೃದ್ಧರಿಗೆ ವಿಶೇಷವಾಗಿ ಹಾನಿಕಾರಕವಾಗಿದೆಯಂತೆ. ಕೋಳಿಯಿಂದ ಬ್ಯಾಕ್ಟೀರಿಯಾವನ್ನು ತೆಗೆದುಹಾಕಲು ಕೋಳಿಯನ್ನು ಸೂಕ್ತ ತಾಪಮಾನದಲ್ಲಿ ಚೆನ್ನಾಗಿ ಬೇಯಿಸುವುದು ಅತ್ಯಗತ್ಯ. ಕೋಳಿಯನ್ನು ಕನಿಷ್ಠ 75 ಡಿಗ್ರಿ ಸೆಲ್ಸಿಯಸ್ ಅಥವಾ 165 ಡಿಗ್ರಿ ಫ್ಯಾರನೈಟ್ ತಾಪಮಾನದಲ್ಲಿ ಬೇಯಿಸಬೇಕಂತೆ. ಈ ತಾಪಮಾನದಲ್ಲಿ ಕೋಳಿಯನ್ನು ಬೇಯಿಸುವುದರಿಂದ ಲೋಳೆ ಮತ್ತು ಬ್ಯಾಕ್ಟೀರಿಯಾಗಳು ನಿವಾರಣೆ ಆಗುತ್ತೆ ಅಂತಾರೆ ತಜ್ಞರು. ಈ ವಿಷಯ ಆಶ್ಚರ್ಯ ಅಂತ ಅನಿಸಿದ್ರು ಇದರ ಬಗ್ಗೆ ಬೇರೆ ಬೇರೆ ಮಾಹಿತಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.